ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಗುರುವಾರ ಬೆಳಗ್ಗೆಯಿಂದ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಎದ್ದ ತಕ್ಷಣ ಬಂದು ಒಂದು ಸಲ ಗಿಡಗಳನ್ನ ನೋಡಬೇಕು, ಆ ಗಿಡಗಳು ಯಾವ ರೀತಿ ಇದೆ ಅಂತ ಒಂದು ಸಲ ನಾನು ನೋಡ್ಕೊಂಡು ಹೋಗ್ತೀನಿ. ಇಲ್ಲ ನೀರು ಬೇಕಂದರೆ ಹಾಕ್ಬಿಟ್ಟು ಹೋಗ್ತೀನಿ. ಇದು ನೆನ್ನೆ ನೀರು ಹಾಕಿರೋದ್ರಿಂದ ನೀರಿತ್ತು, ಅದಕ್ಕೋಸ್ಕರ ಹಂಗೆ ನೋಡೋಣ ಅಂತ ಬಂದೆ. ಅದು ಬಂದು ವೀಳ್ಯದೆಲೆ ಗಿಡ, ಅದ್ರ ಪಕ್ಕದಲ್ಲಿರೋದು ಮನಿ ಪ್ಲ್ಯಾಂಟು. ಇದು ಬಂದು ಕಾಳು ಮೆಣಸು ಬರುತ್ತಲ್ಲ ಅದ್ರದ್ದು ಗಿಡ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನೆಲ್ಲ ಊರಿಂದಲೇ ತಂದಿದ್ದೆ ನಾನು. ಇದು ತುಳಸಿ. ಈ ತುಳಸಿ ಅಂತೂ ಸುಮಾರು 5 ವರ್ಷದಿಂದನೂ ಇದೆ ನಮ್ಮ ಜೊತೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಅದು ಡಲ್ಲಾಗಿತ್ತು, ಬೆಂಗಳೂರಿಗೆ ಬಂದಮೇಲೆ ಈಗ ಪರವಾಗಿಲ್ಲ, ಚೆನ್ನಾಗಿ ಚಿಕ್ತಿದೆ. ಇದು ಮನಿ ಪ್ಲ್ಯಾಂಟು, ಚಿಕ್ಕ ಗಿಡನ ಇವಾಗ ರೀಸೆಂಟಾಗಿ ಹಾಕಿದ್ದು. ಇವತ್ತು ನಾನು ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿನ ಮಾಡ್ತಾಯಿದ್ದೆ. ಅದಕ್ಕೆ ಇವಾಗ ಮೈಸೂರು ಬೇಳೆ ಮತ್ತು ಹೆಸ್ರು ಬೇಳೆ ಹಾಗೆ ತೊಗರಿಬೇಳೆ ಮೂರನ್ನು ಈಕ್ವಲಾಗೇ ಹಾಕಿದ್ದೀನಿ. ಇವಾಗ ಬೇಳೆನ ತೊಳೆದಿದ್ದೀನಿ ನೀಟಾಗಿ. ತೊಳೆದ್ಬಿಟ್ಟು ಅದಕ್ಕೆ ಬೇಯೋದಕ್ಕೆ ಹುಣಸೆಹಣ್ಣು ಹಾಗೆ ಕಟ್ ಮಾಡಿರೋ ಅಂಥ 4 ಟೊಮೊಟೊನ ಸೇರಿಸ್ತಾಯಿದ್ದೀನಿ. ಇಷ್ಟನ್ನು ಸೇರಿಸಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಬೆಂದಮೇಲೆ ಅದಕ್ಕೆ ಒಗ್ಗರಣೆ ಹಾಕೋಣ. ಅದನ್ನು ಇವಾಗ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಈಗ ನೀರನ್ನ ಕಾಯಿಸೋದಕ್ಕೆ ನನ್ನ ಮಗನಿಗೆ ಬಿಸಿ ನೀರನ್ನ ನಾನು ಕುಡಿಸೋದು. ಅಂದರೆ ಬಿಸಿನೀರು ಅಂದರೆ ಕಾಯ್ದು ಆರಿರೋವಾದರೂ ಕುಡಿಸ್ತೀನಿ ನಾನು, ಸುಡೋದೇನು ಕುಡಿಸಲ್ಲ. ಕಾಯ್ದು ಆರಿರೋದನ್ನೇ ಕುಡಿಸೋದು, ಮೊದಲಿಂದ ಅದೇ ಅಭ್ಯಾಸ ಇರೋದ್ರಿಂದ ನಾನು ಹಂಗೇನೆ ಇವಾಗಲೂ ಕೂಡ ಕುಡಿಸ್ತೀನಿ. ನಾವು ಕೂಡ ಕುಡಿತೀವಿ ಅದೇ ನೀರನ್ನ, ಕಾಯ್ದು ಆರಿರೋ ನೀರನ್ನ. ನಾನು ಕಿಚನ್ದ ಮೇಕ್ ಓವರ್ ಮಾಡಿದ್ನಲ್ಲ, ಅದ್ರದ್ದು ವೀಡಿಯೋನ ತುಂಬ ಜನ ನೋಡಿದ್ದಾರೆ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ಇನ್ನು ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ಸು ಮಾಡಿದ್ದಾರೆ. ಬ್ಯಾಡ್ ಕಮೆಂಟ್ಸ್ ಮಾಡಿರೋರಿಗೂ ನಾನು ಏನೂ ಹೇಳಲ್ಲ. ಆದರೆ ಎಲ್ಲರೂ ಕೂಡ ಲೈಫಲ್ಲಿ ಒಂದೇ ರೀತಿ ಇರಲ್ಲ. ಏಕೆಂದರೆ ಕೆಲವರು ಲೈಫಲ್ಲಿ ಮುಂದೆ ಬರಬೇಕು ಅಂದರೆ ತುಂಬಾ ಸ್ಟ್ರಗಲ್ ಮಾಡಿ ಬಂದಿರ್ತಾರೆ. ಯಾರಿಗೂ ಕೂಡ ತುಂಬಾ ಮುಂದಕ್ಕೆ ಯಾವುದು ಕೂಡ ಬಂದಿರಲ್ಲ. ಅವ್ರವ್ರ ಲೈಫ್ ಅವ್ರವ್ರಿಗೆ ಗೊತ್ತಿರುತ್ತೆ ಎಷ್ಟು ಜೀವನದಲ್ಲಿ ಸ್ಟ್ರಗಲ್ ಮಾಡಿ ಬಂದಿರ್ತಾರೆ ಅಂತ. ಆದರೆ ನಾವು ಅಷ್ಟೇ ಈ ಮಟ್ಟಕ್ಕೆ ಇವಾಗ ಬಂದಿದ್ದೀವಿ ಅಂದರೆ ನಮ್ಮದು ಲೈಫಲ್ಲಿ ಹಿಂದೆಯೇ ಅಷ್ಟೇ ಸ್ಟ್ರಗಲ್ ಇರುತ್ತೆ. ಎಲ್ಲರೂ ಅಷ್ಟೇ ಕಷ್ಟಪಟ್ಟು ಮೇಲೆ ಬಂದಿರೋರೆ ತುಂಬ ಜಾಸ್ತಿ ಜನ. ಕಷ್ಟಪಡ್ದಲ್ಲೇ ಕೆಲವರು ಬಂದಿರ್ತಾರೆ, ಅವ್ರವ್ರ ಅದೃಷ್ಟ. ಏಕೆಂದರೆ ಅವ್ರದ್ದು ಹಿಸ್ಟ್ರಿ ಹೆಂಗಿರುತ್ತೆ, ಫ್ಯಾಮಿಲಿ ಹಿಸ್ಟ್ರಿನಲ್ಲೇ ತಾತ ಮುತ್ತಾತನ ಕಾಲದಿಂದಲೇ ಬೇಕಾದಷ್ಟು ಪ್ರಾಪರ್ಟಿ ಆಸ್ತಿ ಎಲ್ಲ ಮಾಡಿರ್ತಾರಲ್ಲ, ಅಂಥವ್ರಿಗೇನು ಗೊತ್ತಾಗಲ್ಲ ಕಷ್ಟ ಸುಖ ಅನ್ನೋದು. ನಮ್ಮಂಥವ್ರು ಲೈಫಲ್ಲಿ ಒಂದೊಂದು ದಿನವೂ ಸ್ಟ್ರಗಲ್ ಮಾಡಿ ಮೇಲೆ ಬಂದಿರ್ತೀವಲ್ಲ, ನಮಗೆ ಗೊತ್ತಿರುತ್ತೆ ನಮ್ಮ ಲೈಫು ಯಾವ ರೀತಿ ಇರುತ್ತೆ ಅಂತ. ನಾವು ಅಷ್ಟೇ, ನಾವು ಮದುವೆ ಆದಾಗಿಂದಲೂ ನಮಗಂತೂ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಇತ್ತು. ಏಕೆಂದರೆ ರೇಷನ್ ಇದ್ದರೆ ಅಡುಗೆ ಮಾಡೋಕ್ಕೆ ಪಾತ್ರೆ ಇರ್ತಿರಲಿಲ್ಲ, ಪಾತ್ರೆ ಇದ್ದರೆ ರೇಷನ್ ಇರ್ತಿರಲಿಲ್ಲ, 2 ಇದ್ದರೆ ಗ್ಯಾಸೇ ಇರ್ತಿರಲಿಲ್ಲ. ಅಷ್ಟು ನಾವು ಲೈಫಲ್ಲಿ ನಾವು ಮದುವೆ ಆದಾಗಿಂದ ಆ ಥರ ಕಷ್ಟನ ನೋಡಿ ಬಂದಿರೋರು. ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಅದರ ಲೈಫಲ್ಲಿ ನಮಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ಕಮೆಂಟ್ ಮಾಡೋರಿಗೇನು ಬ್ಯಾಡ್ ಕಮೆಂಟ್ ಮಾಡೋರಿಗೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಏನು ತಲೆ ಕೆಡಿಸ್ಕೊಳಲ್ಲ. ಏಕೆಂದರೆ ಅಂಥವ್ರನ್ನ ನನ್ನ ಲೈಫಲ್ಲಿ ಬೇಕಾದಷ್ಟು ಜನ ನಾನು ನೋಡಿದ್ದೀನಿ. ಬ್ಯಾಡ್ ಕಮೆಂಟ್ಸ್ ಮಾಡೋದು, ಆಮೇಲೆ ಹೆಂಗೆ ಬೇಕು ಹಂಗೆ ಮಾತಾಡೋದು, ಏನೋ ಒಂಥರ ಉದಾಸೀನವಾಗಿ ಮಾತಾಡೋ ಅಂಥವ್ರನ್ನ ನನ್ನ ಲೈಫಲ್ಲಿ ಬೇಕಾದಷ್ಟು ಜನ ನೋಡಿದ್ದೀನಿ. ಇವಾಗೇನು ನನಗೇನು ಹೊಸ್ತಲ್ಲ. ಅಂಥವ್ರು ಇರಬೇಕು, ಅಂಥವ್ರಿದ್ರೆ ನಮಗೂ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಏಕೆಂದರೆ ಅವ್ರು ಮಾತಾಡಿರ್ತಾರಲ್ಲ, ಆ ಮಾತುಗಳೇ ನಮಗೆ ಮೋಟಿವ್ ಆಗೋ ಅಂಥದ್ದು. ಅಂಥವ್ರು ಲೈಫಲ್ಲಿ ಇರಬೇಕು. ಏಕೆಂದರೆ ಮೊದಲೇ ಬಸವಣ್ಣವರು ಹೇಳಿದ್ದಾರೆ, ನಿಂದಕರಿರಬೇಕಯ್ಯ ಊರೊಳಗೆ, ಹಂದಿಗಳಂತೆ ನಿಂದಕರಿರಬೇಕು ಅಂತ. ಅದೇ ರೀತಿ ನಾವೆಲ್ಲ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಲ್ಲ. ಇವಾಗ ನೋಡಿ ಬೆಂದಿದೆ ನೀಟಾಗಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಪೂರ್ತಿ ಕಲಸೋಗಂಗೆ ಬೆಂದಿದೆ. ಒಂದು ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡ್ಕೊಬೋದು, ಇಲ್ಲ ನಾನು ಒಂದು ಸೌಟಲ್ಲಿ ತಗೊಂಡು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ಮ್ಯಾಶ್ ಮಾಡೋವಷ್ಟು ಇಲ್ಲ, ಪೂರ್ತಿ ಬೆಂದು ಕಲಸಿದೆ. ಇದಕ್ಕೆ ಒಗ್ಗರಣೆಗೆ ಹಾಕೋದಕ್ಕೆ ಅಂತ ಈರುಳ್ಳಿನೂ ಹೆಚ್ಚಿದ್ದೀನಿ, ಕೊತ್ತಂಬರಿನೂ ಹೆಚ್ಚಿದ್ದೀನಿ. ಇಡ್ಲಿ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಎಷ್ಟು ನೋಡಿ ಇಷ್ಟ ಆಗಿದೆ. ಅದು ಒಂದು ವಿಷಲ್ ಹಾಕ್ಸಿದ್ರೆ ಸಾಕು, ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ, ಕಲಸ್ಕೊಂಡಂಗೆ ಬೆಂದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಬೆಂದಿತ್ತು. ಈಗ ಅದನ್ನೆಲ್ಲ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿನ ಇಟ್ಟಿದ್ದೀನಿ, ಇದಕ್ಕೇ ಒಗ್ಗರಣೆ ಹಾಕೋಣ ಅಂತ. ಒಂದು ಸ್ಟವ್ ಮೇಲೆ ಕಡಾಯಿನ ಬಿಸಿಗೆ ಇಟ್ಟಿದ್ದೀನಿ. ಅದಕ್ಕೆ 1-2 ಸ್ಪೂನು ಆಯಿಲ್ನ ಸೇರಿಸೋಣ. ಇದು ನನ್ನದು ಬೆಳಗ್ಗೆ ನಾನು ತಿಂಡಿ ಮಾಡೋದ್ರೊಳಗೆ ಬಿಸಿಲು, ನಮ್ಮದು ಈಸ್ಟ್ ಫೇಸ್ ಆಗಿರೋದ್ರಿಂದ ಅಡುಗೆ ಮನೆದಕ್ಕೆ ಬಿಸಿಲು ತುಂಬಾ ಚೆನ್ನಾಗಿ ಬೀಳ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಅಡುಗೆ ಮನೆಗೆ ಬೀಳ್ತಾ ಇದೆ ಅಂದರೆ, ಪಾತ್ರೆಗಳ ಮೇಲೆಲ್ಲ ಬಿದ್ದಿರೋದ್ರಿಂದ ಒಂಥರ ಮಿಂಚು ಥರ ಮಿಂಚುತ್ತಾ ಇದೆ. ಇವಾಗ 1-2 ಸ್ಪೂನು
ಆಯಿಲ್ನ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕ್ತಾಯಿದ್ದೀನಿ. ಆಮೇಲೆ ಹಸಿ ಕರ್ಬೇವಿನ ಸೊಪ್ಪು. ಒಗ್ಗರಣೆಗೆಲ್ಲ ಹಸಿ ಕರ್ಬೇವಿನ ಸೊಪ್ಪು ಬಳಸಿದ್ರೇ ತುಂಬ ಚೆನ್ನಾಗಿರುತ್ತೆ. ಅದರದ್ದು ಫ್ಲೇವರು ಅಷ್ಟೇ, ಹಸಿ ಕರ್ಬೇವಿನ ಸೊಪ್ಪುದು ಫ್ಲೇವರ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಈರುಳ್ಳಿನ ಸೇರಿಸ್ತಾಯಿದ್ದೀನಿ. ಟೊಮೊಟೊ ಬೇಯೋದಕ್ಕೆ ಹಾಕಿರೋದ್ರಿಂದ ನಾನು ಇಲ್ಲಿ ಒಗ್ಗರಣೆಗೇನು ಟೊಮೊಟೊನ ಬಳಸಲ್ಲ. ಈರುಳ್ಳಿ ಮತ್ತು ಹಸಿ ಕರ್ಬೇವಿನ ಸೊಪ್ಪನ್ನೇ ಮಾತ್ರ ಬಳಸ್ತೀನಿ. ಇವಾಗ ಇದಕ್ಕೆ ಒಂದೆರಡು ಮೆಣಸಿನ್ಕಾಯಿನ ಹಾಕ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ. ಆದರೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಖಾಲಿ ಆಯಿತು ಅಂತ ಗುಂಟೂರನ್ನೇ ಹಾಕಿದೆ. ಯಾವ್ದು ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಆದರೂ ಸಾಮಾನ್ಯ ಎಲ್ಲರೂ ಹಾಕೋದು ಬ್ಯಾಡಗಿ ಮೆಣಸಿನ್ಕಾಯಿನೇ. ಈ ಕಡೆಗೆ ಇಡ್ಲಿಗೆ ಅಂತ ತಪ್ಪಲಿನ ನೀರು ಹಾಕಿ ಬಿಸಿಗಿಟ್ಟಿದ್ದೀನಿ. ಅದು ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಹುಣ್ಸೆಹಣ್ಣು ಹಾಕಿಲ್ಲ ಅಂದರೆ ತಪ್ಪಲಿದು ಕೆಳಗಡೆ ಕುದ್ದು ಅದು ಕಪ್ಪಿಗೆ ಕಲೆ ಕಟ್ಟುತ್ತೆ. ಆಮೇಲೆ ತೊಳೆಯೋದಕ್ಕೂ ಆಗೋಲ್ಲ, ಅದು ಹಂಗೆ ಕರೆ ಕಟ್ಟಿ ಚೆನ್ನಾಗಿರಕ್ಕಲ್ಲ ನೋಡೋದಕ್ಕೆ. ಅದಕ್ಕೋಸ್ಕರ ಅದಕ್ಕೆ ಹುಣ್ಸೆಹಣ್ಣ ಮಿಕ್ಸ್ ಮಾಡ್ತಾಯಿದ್ದೀನಿ. ಹುಣ್ಸೆಹಣ್ಣಾದರೂ ಕೂಡ ಹಾಕ್ಬೋದು, ನಿಂಬೆ ರಸನಾದರೂ ಕೂಡ ಹಾಕ್ಬೋದು. ನಾನಿಲ್ಲಿ ಹುಣ್ಸೆಹಣ್ಣು ಹಾಕ್ತಿದ್ದೀನಿ. ಇಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಬಾಡಿರೋದ್ರಿಂದ ಅದಕ್ಕೆ ಏನು ಬೇಯಿಸಿಟ್ಟಿರೋದು ಬೇಳೆ ಇತ್ತು ಅದನ್ನು ಸೇರಿಸ್ತಾಯಿದ್ದೀನಿ. ಅದನ್ನು ಸೇರಿಸಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ನೀರು ಹಾಕಿದರೆ ಆಯಿತು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸ್ತಾಯಿದ್ದೀನಿ. ಇದು ಬಂದು ಸೇಮು ಹೋಟೆಲಲ್ಲಿ ದರ್ಶನಲ್ಲಿ ಮಾಡ್ತಾರಲ್ಲ ಅದೇ ರೀತಿ. ಇದು ಬಂದು ಇವಾಗ ಮಸಾಲೆ, ಸಾಂಬಾರು ಮಸಾಲೆ ಪುಡಿನ ಸೇರಿಸ್ತಾಯಿದ್ದೀನಿ. ಇದು ಮಸಾಲೆ ಪುಡಿನೂ ಅಷ್ಟೇ ಸೇಮ್ ಹೋಟೆಲಲ್ಲಿ ಮತ್ತು ದರ್ಶನಿನಲ್ಲಿ ಮಾಡಿದರೆ ಯಾವ ಥರ ಸ್ಮೆಲ್ ಬರ್ತಾ ಇರುತ್ತೆ, ಘಮ ಘಮ ಅಂತ ಪರಿಮಳ, ಅದೇ ರೀತಿ ಬರುತ್ತೆ. ನಾನು ಇಲ್ಲಿ ಮಸಾಲೆ ಮಾಡೋದಕ್ಕೂ ಕೂಡ ಮಸಾಲೆನ ಮೊದಲೇ ರೆಡಿ ಮಾಡಿಟ್ಟಿದ್ದೆ. ಇನ್ನೊಂದು ಸಲ ನಾನು ಮಸಾಲೆನ ಯಾವ ರೀತಿ ಮಾಡೋದು ಅಂತ ಬೇಕಾದರೆ ಮಾಡಿ ಶೇರ್ ಮಾಡ್ತೀನಿ. ಇವಾಗ ಅದಕ್ಕೆ ನನಗೆ ಎಷ್ಟು ನೀರು ಬೇಕು ಅಂತ ಸೇರಿಸಿ ಅಷ್ಟನ್ನು ಹಾಕಿ ಈಗ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಇವಾಗ ಇಡ್ಲಿನ ಮಾಡೋದಕ್ಕೆ ಅಂತ ಇಡ್ಲಿ ಪ್ಲೇಟಿಗೆ ಆಯಿಲ್ನ ಹಾಕ್ತಿದ್ದೀನಿ. ಒಂದು ಸಲ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿದರೆ ಸಾಕು, ಅದು ಇಡ್ಲಿ ಅಂಟೋದಿಲ್ಲ ಪ್ಲೇಟಿಗೆ, ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ನೀವು ಒಂದು ಸಲ ಟ್ರೈ ಮಾಡಿ. ಕೆಲವರು ಬಟ್ಟೆನ ಹಾಕ್ತಾರೆ, ಕೆಲವರು ಡೈರೆಕ್ಟಾಗಿ ಹಾಗೇ ಮಾಡ್ತಾರೆ. ಆದರೆ ನಾನು ಯಾವತ್ತೂ ಬಟ್ಟೆ ಹಾಕಲ್ಲ. ನಾನೊಂದು ಸ್ವಲ್ಪ ಆಯಿಲ್ನ ಸವರಿದರೆ ಸಾಕು. ಇನ್ನು ಇವಾಗಲೂ ಅಷ್ಟೇ, ಅದು ಅಂಟಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ ಇಡ್ಲಿ. ಹಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ. ಅದರಲ್ಲಿ ನಾನು ಮುಕ್ಕಾಲು ಮಾಡಿದ್ದೆ, ಅದು ತುಂಬಾ ಉದ್ಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಹಿಟ್ಟೂ ಕೂಡ ಅಷ್ಟೇ, ಇಡ್ಲಿ ಬ್ಯಾಟರ್ನೂ ಅಷ್ಟೇ, ಮಾಡುವಾಗ ಅಷ್ಟೇ ಸ್ವಲ್ಪ ಚೆನ್ನಾಗಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಹಿಟ್ಟು ಉದುಗ್ ಬಂದರೆ ಇಡ್ಲಿ ಆದರೂ ಅಷ್ಟೇ, ದೋಸೆ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮಗ ನೋಡಿ ಅಲ್ಲೇ ಕೂತಿದ್ದಾನೆ, ನಾನು ಈ ಕಡೆ ತಿರುಗಂಗಿಲ್ಲ, ಬಿಟ್ಟು ಹೋಗಂಗಿಲ್ಲ. ಅವನೇ ನಾನೇ ಬಿಡ್ತೀನಿ ಅಂತ ಇರ್ತಾನೆ. ಬಿಟ್ಟರೇನೋ ಪರವಾಗಿಲ್ಲ, ಚೆಲ್ಬಿಡ್ತಾನೆ ಅನ್ನೋದೇ ಭಯ. ನೋಡಿ ಇವಾಗ ಇದಕ್ಕೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಸಾಂಬಾರಿಗೆ. ಆ ಇಡ್ಲಿನ ಇಟ್ಟುವಾಗ ಅದನ್ನು ವೀಡಿಯೋ ಮಾಡಿದ್ದೆ. ನನ್ನ ಮಗ ಟ್ರೈಪೋಡಿಗೆ ಹಾಕಿದ್ನೆಲ್ಲ ತಗೊಂಡೋಗಿದ್ದಾನೆ, ನಾನು ಗಮನಿಸಿರಲಿಲ್ಲ. ನೋಡಿ ಇಡ್ಲಿ ಎಲ್ಲ ಬೆಂದು ಉಬ್ಬಿದೆ. ಹಿಂಗೆ ಉಬ್ಬಿದರೆ ಸಾಕು, ಅದು ಬೆಂದಿದೆ ಅಂತ ಅರ್ಥ. ಸಾಂಬಾರು ನೋಡಿ ಚೆನ್ನಾಗಿ ಕುದೀತಾ ಇದೆ. ಸಾಂಬಾರಿಗೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ಹಾಕಿದರೆ ಆಯಿತು ಸಾಂಬಾರು. ಇವಾಗ ಚಟ್ನಿನೂ ಅಷ್ಟೇ, ಚಟ್ನಿನೂ ಕೂಡ ರೆಡಿ ಆಯಿತು. ಇಡ್ಲಿ ನೋಡಿ ಇವಾಗ ತೆಗ್ದಿದ್ದೀನಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಒಂದು ಇಡ್ಲಿನೂ ಅಷ್ಟೇ ಅಂಟೋದಿಲ್ಲ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡ್ತಾ ಇರ್ಬೋದು. ಮಲ್ಲಿಗೆ ಇಡ್ಲಿ ಥರನೇ ಬಂದಿದೆ, ಮಲ್ಲಿಗೆಗಿಂತಲೂ ಸಾಫ್ಟಾಗಿದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿತ್ತು ಇಡ್ಲಿನಂತೂ. ಇಡ್ಲಿದು ಪಾತ್ರೆಗೂ ಅಷ್ಟೇ, ಅದು ಪ್ಲೇಟಿಗೂ ಒಂದು ಇಡ್ಲಿನೂ ಕೂಡ ಅಂಟಿರಲಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನೋಡಿ ಎಲ್ಲ ಇಡ್ಲಿನೂ ಪ್ಲೇಟಿಂದ ತೆಗಿತಾ ಇದ್ದೀನಿ, ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದೈತೆ. ನೋಡಿ ಒಂದು ಅಷ್ಟೇ ಪ್ಲೇಟಿಗೆ ಅಂಟಿಲ್ಲ, ಎಲ್ಲ ಇಡ್ಲಿನೂ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ಈಗ ನಮ್ಮ ಮನೆಯವರಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಇಡ್ಲಿನಂತೂ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿತ್ತು.
ಸೇಮ್ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿಯೇ ಬಂದಿತ್ತು. ಇವಾಗ ಚಟ್ನಿನ ಹಾಕ್ತಾಯಿದ್ದೀನಿ. ಮತ್ತು ಸಾಂಬಾರು ನೋಡ್ತಿರ್ಬೋದು, ಸೇಮ್ ದರ್ಶಿನಿಗಳಲ್ಲೆಲ್ಲ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಇಡ್ಲಿ ಸಾಂಬಾರು, ಅದೇ ಅಂದರೆ ಫ್ಲೇವರು ಕೂಡ ಅದೇ ರೀತಿಯೇ ಇತ್ತು. ಮತ್ತು ಕಲ್ಲರು ಅಷ್ಟೇ, ಕಲ್ಲರು ನೋಡೋದಕ್ಕೊಂದು ತುಂಬಾ ಚೆನ್ನಾಗಿತ್ತು. ಇಡ್ಲಿ ತಿನ್ನೋದಕ್ಕೆ ತುಂಬ ಸಾಫ್ಟಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಮನೆಯವ್ರಿಗೆ ತಗೊಂಡೋಗಿ ಕೊಡ್ತಾಯಿದ್ದೀನಿ. ಆದರೆ ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ. ನನ್ನ ಮಗನ ಆಟ ಆಡಿಸ್ತಿದ್ರು. ಇವಾಗ ನೋಡಿ ನನ್ನ ಮಗ ಇಡ್ಲಿ ತಿನ್ನಲ್ಲ ಅಂತ ದೋಸೆ ಮಾಡ್ತಾಯಿದ್ದೀನಿ ಅವನಿಗೋಸ್ಕರ. ದೋಸೆನೂ ಅಷ್ಟೇ ಸ್ಮೂತಾಗಿ ಬಂದಿತ್ತೆ, ತುಂಬ ಅಂದರೆ ತುಂಬಾ ಸ್ಮೂತಾಗಿ ಬಂದಿತ್ತು ದೋಸೆನೂ ಕೂಡ. ಓಕೆ ಫ್ರೆಂಡ್ಸ್, ಇವತ್ತಿಂದ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.